ನಮಸ್ತೆ ವೀಕ್ಷಕರೇ, ನಾನು ಚಾರ್ವಕ ರಾಘವೇಂದ್ರ. ಚಾರ್ವಕ ಸುದ್ದಿವಾಹಿನಿಗೆ ನಿಮಗೆ ಸ್ವಾಗತ. ಇವತ್ತು ತಮ್ಮ ಮುಂದೆ ಲೈವ್ ಬರಲಿಕ್ಕೆ ಬಹಳ ಮುಖ್ಯವಾದ ಕಾರಣ, ನಮ್ಮ ಸಾಗರದ ನೆಹರು ಮೈದಾನದ ಆವರಣದಲ್ಲಿ ಇರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸುವರ್ಣ ಸಂಭ್ರಮ. ಈ ಕಾಲೇಜು ಸ್ಥಾಪನೆಯಾಗಿ ಸುಮಾರು 53 ವರ್ಷ ಕಳೆದಿದೆ. ಪ್ರಾಯಶಃ ಅರ್ಧ ಶತಮಾನದ ಹಿಂದೆ ಈ ಭಾಗದಲ್ಲಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸ್ಥಾಪನೆ ಆಗುವುದೆಂದರೆ ಅದು ಸಾಮಾನ್ಯದ ವಿಚಾರವಲ್ಲ. ಸಾಗರ ಉಪವಿಭಾಗೀಯ ವಿಭಾಗ ಆದರೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿಕೊಂಡು ಬಂದಂಥ ಊರು. ಹಾಗಾಗಿ ಸಾಗರಕ್ಕೆ ತನ್ನದೇ ಆದಂಥ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹೋರಾಟದ ಹಿನ್ನೆಲೆ ಇದೆ. ಇಂಥ ಊರಿನಲ್ಲಿ ಆ ಕಾಲದಲ್ಲೇ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆ ಹೊತ್ತಿನ ಸರ್ಕಾರ ಇಲ್ಲಿ ಸ್ಥಾಪನೆ ಮಾಡಿತ್ತು. ನಂತರ ಈ ಕಾಲೇಜು ನಿಧಾನಕ್ಕೆ ಬೆಳೀತಾ ಹೋಯಿತು. ಈ ಕಾಲೇಜಿನಲ್ಲಿ ಓದುವ ಉದ್ದೇಶದಿಂದ ಪಕ್ಕದ ಸೊರಬ, ಹೊಸನಗರ, ಶಿಕಾರಿಪುರ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಬರ್ತಾಯಿದ್ರು. ನಾವೆಲ್ಲ ಇದೇ ಕಾಲೇಜಿನಲ್ಲಿ PUC ಓದಿದಂಥ ವಿದ್ಯಾರ್ಥಿಗಳು. ಬಹಳ ಅಪರೂಪದ ಮೇಷ್ಟ್ರುಗಳನ್ನು ನಾವು ಈ ಕಾಲೇಜಿನಲ್ಲಿ ನೋಡಿದ್ದೇವೆ, ಅವರ ಪಾಠವನ್ನು ಕೇಳಿದ್ದೇವೆ. ಅದು ವಿಜ್ಞಾನ ವಿಭಾಗ ಇರಬಹುದು, ಕಾಮರ್ಸ್ ವಿಭಾಗ ಇರಬಹುದು, ಅಥವಾ ಕಲಾ ವಿಭಾಗ ಇರಬಹುದು. ಎಲ್ಲ ವಿಭಾಗಗಳಲ್ಲೂ ಕೂಡ ಬಹಳ ಬದ್ಧತೆ ಇರುವಂಥ, ಬಹಳ ತಯಾರಾಗಿ ಬಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಶಿಕ್ಷಕರನ್ನು ನಾವು ನೋಡಿದ್ದೇವೆ. ಆ ಕಾಲದಲ್ಲಿ ಅತ್ಯಂತ ಕಡಿಮೆ ಸಂಬಳ ಇದ್ದರೂ ಕೂಡ ಶಿಕ್ಷಕರು ಬಹಳ ಬದ್ಧತೆಯಿಂದ, ಉಪನ್ಯಾಸಕರು ಬಹಳ ಬದ್ಧತೆಯಿಂದ ಬಂದು ಪಾಠವನ್ನು ಮಾಡ್ತಿದ್ದರು. ಹಾಗಾಗಿ ಈ ಒಂದು ಕಾಲೇಜಿನಲ್ಲಿ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ಈ ಕಾಲೇಜಿನ ಸುವರ್ಣ ಸಂಭ್ರಮದ ಒಂದು ಆಹ್ವಾನ ಪತ್ರ. ಈ ಕಾಲೇಜಿನಲ್ಲಿ ಓದಿರುವವರು ಹಲವು ರಂಗಗಳಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ನೋಡಿದ ಹಾಗೆ ಈ ನಾಡಿನ ಅಪರೂಪದ ಸಮಾಜವಾದಿ ಮಾಜಿ ಸ್ಪೀಕರ್ ಆದಂಥ ಕಾಗೋಡು ತಿಮ್ಮಪ್ಪನವರು ಕೂಡ ಇದೇ ಕಾಲೇಜಿನಲ್ಲಿ ಓದಿದವರು. ಈ ಕಾಲೇಜವರು ಮುಗಿದ ಮೇಲೆ ನಂತರ ಉನ್ನತ ಅಭ್ಯಾಸವನ್ನು ಮಾಡ್ತಾರೆ. ಹಾಗೆ ಶಿಕ್ಷಣ ರಂಗದಲ್ಲಿ, ಆಮೇಲೆ ರಾಜಕೀಯ ರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ, ಉದ್ಯಮದ ರಂಗದಲ್ಲಿ, ಹೀಗೆ ಹಲವಾರು ವಿಭಾಗಗಳಲ್ಲಿ ಇಲ್ಲಿ ಓದ್ದವರು ಸಾಧನೆಯನ್ನು ಮಾಡಿದ್ದಾರೆ. ಇಂತಹ ಒಂದು ಕಾಲೇಜಿಗೆ 50 ವರ್ಷ ತುಂಬಿದ ಸಂಭ್ರಮ, ಸುವರ್ಣ ಸಂಭ್ರಮ. ಈ ಸುವರ್ಣ ಸಂಭ್ರಮವನ್ನು ಆಚರಿಸಲಿಕ್ಕೆ ಇವತ್ತು ಅಂದರೆ 2025 ಡಿಸೆಂಬರ್ 23 ಮತ್ತು 24ರಂದು 2 ದಿನಗಳ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕಾಲೇಜಿನ ಆಡಳಿತ ಮಂಡಳಿ, ಉಪನ್ಯಾಸಕ ವರ್ಗ ಮತ್ತು ತಾಲೂಕು ಆಡಳಿತ ಜಂಟಿಯಾಗಿ ಆಯೋಜನೆ ಮಾಡಿದೆ. ಬಹಳ ಮುಖ್ಯವಾಗಿ ಸಾಗರದ ಐತಿಹಾಸಿಕ ನೆಹರು ಮೈದಾನದಲ್ಲಿ ಹಾಕಿರುವಂಥ ಬೃಹತ್ತಾದಂಥ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾರೆ. ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಇರ್ತಾರೆ. ಅವರು ವಿಶೇಷವಾದಂಥ ಆಸಕ್ತಿಯನ್ನು ತೋರಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಆಗಬೇಕು ಅಂತ ಆಸಕ್ತಿಯನ್ನು ಹೊಂದ್ಬಿಟ್ಟು ಸಂಘಟನೆಯನ್ನು ಮಾಡಿದ್ದಾರೆ. ಇವರ ಜೊತೆಗೆ ಕಾಲೇಜು ಸಮಿತಿಯ ಉಪಾಧ್ಯಕ್ಷರಾದ ಇಂದುಧರ್ ಗೌಡರು ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಸತ್ಯನಾರಾಯಣ ಮತ್ತು ಅವರ ಸಿಬ್ಬಂದಿ ವರ್ಗ, ಉಪನ್ಯಾಸಕ ವರ್ಗ ಹಾಗೂ ಕಾಲೇಜಿನ CDC ಸಮಿತಿಯ ಎಲ್ಲ ಸದಸ್ಯರುಗಳು ಕೂಡ ಕಳೆದ 15 ದಿನಗಳಿಂದ ವಿಶೇಷವಾಗಿ ಕೆಲಸವನ್ನು ಮಾಡ್ತಿರುವುದು ನೀವು ಗಮನಿಸಬಹುದು. ಸ್ನೇಹಿತರೆ, ಹಾಗೆ 24ನೇ ತಾರೀಕು ಏನು ಸಮಾರೋಪ ಸಮಾರಂಭ ಇದೆ, ಈ ಸಮಾರೋಪ ಸಮಾರಂಭದಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ನೀವೆಲ್ಲ ನೋಡಿದ ಹಾಗೆ ನಾಡಿನ ಪ್ರಮುಖ ಹಾಡುಗಾರರಾದಂಥ ರಾಜೇಶ್ ಕೃಷ್ಣನ್
ಮತ್ತು ಅವರ ತಂಡ ಆ, ಇಲ್ಲಿ ಸಂಜೆ 6 ಗಂಟೆಯಿಂದ ನಾಳೆ ಅಂದರೆ 24ನೇ ತಾರೀಕು ನಾಳೆ 6 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ರಸಮಂಜರಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಇಂಥ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ನಾವು, ನೀವು, ಪೋಷಕರು ಮತ್ತು ಸಾಗರದ ಜನರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಹಾಗೆ ಇದೇ ಹೊತ್ತಿನಲ್ಲಿ ಕೆಲವು ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಕಾರ್ಯಕ್ರಮ ಹೇಗಾಗುತ್ತೋ ಬಿಡುತ್ತೋ ಅನ್ನೋದು ಕಾರ್ಯಕ್ರಮ ಮುಗಿದ ಮೇಲೆ ಗೊತ್ತಾಗತ್ತೆ. ಆದರೆ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡುವಾಗ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸೋದು ಸಹಜ. ಅದೇ ಹೊತ್ತಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ನೀಡಿ ದೊಡ್ಡ ಕಲಾವಿದರನ್ನು ಕರೆಸುವ ಹೊತ್ತಿನಲ್ಲಿ ಸ್ಥಳೀಯ ಕಲಾವಿದರುಗಳಿಗೆ ವೇದಿಕೆಯನ್ನು ಮಾಡಿಕೊಟ್ರೆ ಅವರ ಪ್ರತಿಭೆಗೆ ಒಂದು ಅವಕಾಶ ಸಿಗ್ತಿತ್ತು ಅನ್ನುವುದು ನನ್ನ ಭಾವನೆ. ಮತ್ತು ಅದೇ ರೀತಿಯಲ್ಲಿ ಈಗ ಕಾಲೇಜಿಗೆ ವಿದ್ಯಾರ್ಥಿಗಳ ಒತ್ತಡ ಹೆಚ್ಚಾಗ್ತಾ ಇದೆ. 2,000ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಇವತ್ತು ಈ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ಗೆದ್ದಂಥ ಎಲ್ಲ ಶಾಸಕರುಗಳು ಕೂಡ ಸಾಕಷ್ಟು ತಮ್ಮ ಮಿತಿಯಲ್ಲಿ ಬಜೆಟ್ನಲ್ಲಿ ಕೊಠಡಿಗಳನ್ನು ಕೊಡುವುದಕ್ಕೆ, ಲ್ಯಾಬನ್ನು ಕೊಡುವುದಕ್ಕೆ, ಗ್ರಂಥಾಲಯವನ್ನು ಕೊಡುವುದಕ್ಕೆ ಈಗೆಲ್ಲ ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲಿರುವ ಒತ್ತಡದಿಂದ ಈಗಿರುವ ಸೌಲಭ್ಯ ಸಾಕಾಗ್ತಾ ಇಲ್ಲ. ಮುಖ್ಯವಾಗಿ ಪಕ್ಕದಲ್ಲೇ ಹೈಸ್ಕೂಲ್ ವಿಭಾಗ ಬೇರೆ ಇದೆ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಹೈಸ್ಕೂಲ್ ವಿಭಾಗವನ್ನು ಇನ್ನಷ್ಟು ಉನ್ನತೀಕರಿಸುವ, ಅದಕ್ಕೆ ಪ್ರತ್ಯೇಕವಾದಂಥ ಕೊಠಡಿಯನ್ನು ಕಲ್ಪಿಸುವ ಕೆಲಸ ಮತ್ತು ಪದವಿ ಪೂರ್ವ ಕಾಲೇಜಿನ ವಿಭಾಗಕ್ಕೆ ಇನ್ನಷ್ಟು ಕೊಠಡಿಗಳು, ಮತ್ತಷ್ಟು ಲ್ಯಾಬೊರೇಟರಿ, ಲೈಬ್ರರಿ, ಸ್ಮಾರ್ಟ್ ಕ್ಲಾಸ್ಗಳಿಗೆ ಬೇಕಾದಂಥ ಎಲ್ಲ ತಂತ್ರಜ್ಞಾನದ ವ್ಯವಸ್ಥೆಯನ್ನು ಮಾಡಿದರೆ ಬಹಳ ಒಳ್ಳೆಯದು. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾನೆ ಇರ್ತವೆ. ಲಕ್ಷಾಂತರ ಹಣದಲ್ಲಿ ಪೆಂಡಲನ್ನು ಹಾಕಿ, ಕುರ್ಚಿಗಳನ್ನು ಹಾಕಿ ಹಣ ಇವತ್ತು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಬೇಕಾದರೂ ಕೂಡ ಕಾಲೇಜಿನಲ್ಲಿ ಯಾವುದೋ ಒಂದು ಪುಟ್ಟ ಹಾಲ್ನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸಾಕಷ್ಟು ಜಾಗ ಇರೋದರಿಂದ ಕಾಲೇಜಿನ ಆವರಣದಲ್ಲಿ ಒಂದು ಪುಟ್ಟ ಕಾರ್ಯಕ್ರಮದ ಸಭಾಭವನ ಅನ್ನೋ ರೀತಿಯಲ್ಲಿ ಎಕೋಸ್ಟಿಕ್ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ನಾಟಕಗಳು ಜರುಗುವ ಹಾಗೆ, ಸಂಗೀತ ಕಾರ್ಯಕ್ರಮವೂ ಜರುಗುವ ಹಾಗೆ, ಕಾಲೇಜಿನ ಕಾರ್ಯಕ್ರಮವೂ ಜರುಗುವ ಹಾಗೆ. ಯಾಕಂದರೆ ಪೇಟೆಯ ಸೆಂಟ್ರಲ್ಲಿ ಈ ಕಾಲೇಜು ಇರೋದರಿಂದ ಕಾಲೇಜಿನಲ್ಲಿ ಒಂದು ಸಭಾಭವನ ಮಾಡಬೇಕು. ಅದಕ್ಕೆ ಬೇಕಾದಂಥ ಹಣಕಾಸಿನ ಕೊರತೆ ಏನು ಈ ಹಂತದಲ್ಲಿ ಆಗೋದಿಲ್ಲ ಅಂತ ಅನ್ಕೋತೀನಿ. ಇದರ ಬಗ್ಗೆ ಹಾಲಿ ಶಾಸಕರು ಗಂಭೀರವಾಗಿ ಯೋಚನೆ ಮಾಡಲಿ, CDC ಅವರು ಕೂಡ ಗಂಭೀರವಾಗಿ ಯೋಚನೆ ಮಾಡಲಿ. ಮತ್ತು ಶಾಸಕರು ಏನಾದರೂ ಒಂದು ಕರೆ ಕೊಟ್ಟರೆ ಈ ಕಾಲೇಜಿನಲ್ಲಿ ಓದಿರುವ ವಿದ್ಯಾರ್ಥಿಗಳು ಮತ್ತು ಊರಿನವರು ಈ ಸಭಾಭವನಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಂದಿಷ್ಟು ಹಣಕಾಸಿನ ಸಹಾಯ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಕ್ಕೊಂದು ಇಚ್ಛಾಶಕ್ತಿ ಬೇಕು, ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ CDC ಅವರು, ಶಾಸಕರು ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಮಾಡಲಿ ಅಂತ ಚಾರ್ವಕ ಸುದ್ದಿವಾಹಿನಿ ವಿನಂತಿ ಮಾಡುತ್ತೆ. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನಮಸ್ತೆ.